JDS ಈ ಸಂದರ್ಭದಲ್ಲಿ BJP ಮೈತ್ರಿಯಾಗಿ ಜಿ ಹುಜೂರ್ ಧರ್ಮೇಂದ್ರ ಪ್ರಧಾನ್ ನಿನ್ನಂಥ ಶಿಕ್ಷಣ ಮಂತ್ರಿ ಇಲ್ಲಪ್ಪ, ಎಂಥ ಅದ್ಭುತ ಕೆಲಸ ಮಾಡಿದೆಯಪ್ಪ ಅಂತ ನೀವು ಅವ್ರಿಗೆ ಬ್ಯಾಟಿಂಗ್ ಮಾಡ್ತೀರಾ? ಇಲ್ಲ ನೀಟ್ ಸಂತ್ರಸ್ತರ ಪರವಾಗಿ, ಶಿಕ್ಷಣದ ಪರವಾಗಿ, ಭವಿಷ್ಯದ ಪರವಾಗಿ ನೀವು ನಿಂತ್ಕೋತೀರಾ ಅಂತ ಕೇಸರಿ ಶಾಲೆ ಹಾಕೊಂಡು ಕೂತ್ಕೊಂಡ್ಬಿಡ್ತೀರಾ ಈಗ ನೀವು? ಖಂಡಿತ ಇಲ್ಲ ಶಾಲೆ ಕೇಸರಿ ಇವತ್ತು ಸರ್. ವಿದ್ಯಾರ್ಥಿಗಳ ಮೇಲೆ, ಸಾಮಾನ್ಯ ಕಾರ್ಯಕರ್ತರ ಮೇಲೆ ಅಥವಾ ರೈತರ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆದಂಥ ಸಂದರ್ಭದಲ್ಲೆಲ್ಲ JDS ನಿಂತಿದೆ ಸರ್, ಅಚಲವಾಗಿ ನಿಂತಿದೆ. ನಾವು ಇದನ್ನು ಖಂಡಿಸ್ತೀವಿ ಸರ್. ಆದರೆ ಈ ಸಂದರ್ಭದಲ್ಲಿ ಅಲ್ಲಿ ಈ ಸಿಚುಯೇಷನ್ ನೀವು ನೋಡ್ಬೋದು. ನೀವು ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ಆಗುತ್ತೆ ಸರ್. ಮೇ 7ನೇ ತಾರೀಕು ಲೀಕ್ ಆಗುತ್ತೆ ಪೇಪರು. ಮೇ 8ನೇ ತಾರೀಕು ಇದು SOP ಗ್ರೂಪ್ ಸ್ಟೇಟ್ ಪೊಲೀಸ್ನವರಿಗೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಮೇ 12ನೇ ತಾರೀಕು ಎಕ್ಸಾಮ್ ಕ್ಯಾನ್ಸಲ್ ಮಾಡಿ CBI ವಹಿಸ್ತಾರೆ. ಮೇ 15ನೇ ತಾರೀಕು ಎಕ್ಸಾಮನ್ನು ಇವರು ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಬಂದು ಅಪಾಲಜಿ ಕೇಳ್ತಾರೆ. ಈ ಥರ ಆಗಬಾರ್ದಾಗಿತ್ತು, ಆಗಿದೆ, ನಾವು ಮತ್ತೆ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿ ಇದು ಮಾಡ್ತಾರೆ ಸರ್. CBI ಮೂಲಕ ಸರ್ ಇದನ್ನು ಎಕ್ಸಾಮ್ ಅಂದರೆ ಸುಮಾರು 13 ಜನ ಅರೆಸ್ಟ್ ಮಾಡಿದ್ದಾರೆ ಸರ್. ಇದು ಲೀಗಲ್ ಪ್ರೋಸೆಸ್ ಆಗಿದೆ. ಈಗ ನಾವು ಈ ನಡುವೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂತಲ್ಲ ಸರ್, ಅದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಮಾಡ್ತು. ಅದು ಎಕ್ಸಾಮ್ ಎಲ್ಲ ನಡೀತು. ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪ್ರಚಾರ ಆಯಿತು, ವೈರಲ್ ಆದ ಸಂದರ್ಭದಲ್ಲಿ ಜೊತೆಗೆ ನೀಟ್ ಎಕ್ಸಾಮ್ ಮಕ್ಕಳು ಬರೆದ್ರು. ಆ ಸಂದರ್ಭದಲ್ಲಿ 21 ಮಕ್ಕಳು ಸಹ ಆತ್ಮಹತ್ಯೆಗೆ ಈಡಾದ್ರು. ಅದಕ್ಕೆ ನಮ್ಗೆ ವಿಷಾದ ಇದೆ ಸರ್. ಅದು ಸರ್ಕಾರ ಅವ್ರಿಗೆ ಏನಾದ್ರು ಒಂದು ಮಾಡಬೇಕಾಗಿತ್ತು. ಯಾರು ನಮ್ಮ ಸ್ನೇಹಿತರು ಹೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಪರಿಹಾರವನ್ನು ಕೊಡಬೇಕಾಗಿತ್ತು. ಯಾಕೆಂದ್ರೆ ಬರೀ ಮಕ್ಕಳದ ಭವಿಷ್ಯ ಅಷ್ಟೇ ಅಲ್ಲ ಸರ್, ರಾಷ್ಟ್ರದ ಭವಿಷ್ಯ ಆಗಿತ್ತು. ಆದರೆ ಅದಾಗಿಲ್ಲ. ಅದಾದ್ಮೇಲೆ ಏನಾಯ್ತು ಸರ್, ಇದು ಅಲ್ಲಿ ಎಕ್ಸಾಮ್ ಆಯಿತು. ಜೂನ್ 21ನೇ ತಾರೀಕು ಎಕ್ಸಾಮ್ ಆಗಿದೆ, ಅದು ಸಕ್ಸಸ್ಫುಲ್ ಆಗಿದೆ. ಜುಲೈ 16ನೇ ತಾರೀಕು ನೀಟ್ ಅದು ಕೌನ್ಸಿಲಿಂಗ್ ಆಗಿದೆ. ಇದಾದ್ಮೇಲೆ ಸರ್ ಇದು ಆಗಿರೋಂಥ ಮತ್ತೊಂದು ಬೆಳವಣಿಗೆ ಅಂತಂದ್ರೆ, ಈಗ ನಮ್ಮ ಯಾರೊಬ್ಬ ಪರಿಸರವಾದಿನ ಯಾರೋ ಶಿಕ್ಷಣ ತಜ್ಞರು ಅಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಅದು ಆ ಒಂದು ಕೋರ್ಸಲ್ಲಿ 20 ದಿನ ಆಯಿತು. ಅದಕ್ಕೆ ಅವ್ರದ್ದು ಒತ್ಕೊಂಡು ಹೋದ್ರು, ಹಾಸ್ಪಿಟ್ಲಿಗೆ ಹಾಕಿದ್ರು, ಇದೆಲ್ಲ ಆಯಿತು. ಈಗ ಬಂದಂಥ ಸಂದರ್ಭದಲ್ಲಿ ಸರ್ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಲೇಬೇಕು ಅಂತ ಇದ್ದಿದ್ರೆ ಅದು ಈಗ ಗಾಂಧಿ ತತ್ವವನ್ನು ಅನುಸರಿಸೋದು, ತುಂಬ ನಾವು ಶಾಂತಿ ಮುಖಾಂತರ ಸಂದೇಶ ಕೊಡುವಂಥದ್ದು, ಈ ಮುಖಾಂತರ ಮಾಡುವಂಥದ್ದನ್ನ ಮಾಡಿ ಹೋರಾಟ ಮಾಡೋಕ್ಕೆ ದೇ ಆರ್ ಎವರಿ ರೈಟ್. ಈವನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅನೇಕ ತೀರ್ಪುಗಳು ಹೇಳಿದೆ. ಆರ್ಟಿಕಲ್ 19(1) and B ಪ್ರಕಾರ, ಆರ್ಟಿಕಲ್ 32 ಪ್ರಕಾರ ಎವರಿಬಡಿ ಹ್ಯಾಸ್ ಹ್ಯಾವಿಂಗ್ ರೈಟ್ ಟು ಪ್ರೊಟೆಸ್ಟ್ ಬಟ್ ಪೀಸ್ಫುಲಿ. ಇವರು ವೆಪನ್ಸ್ನ ತಗೊಳ್ಳೋಂಥದ್ದು ಅಥವಾ ಇನ್ನೇನು ಆಯುಧಗಳನ್ನ ತಗೊಳ್ಳೋಂಥದ್ದು, ಪಬ್ಲಿಕ್ನ ಡ್ಯಾಮೇಜ್ ಮಾಡೋಂಥದ್ದು ಯಾರಿಗೂ ಅಧಿಕಾರ ಇಲ್ಲ ಸರ್, ಯಾರು ಕೊಟ್ಟಿಲ್ಲ ಅದನ್ನು. ಅದೊಂದು ಕಡೆ ಆಯಿತು. ಇಲ್ಲಿ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ಗೆ ಇಷ್ಟು ಗ್ಯಾಪಲ್ಲಿ ಸುಮ್ಮನೆ ಯಾಕಿತ್ತು, ಇಷ್ಟು ದಿನ ಯಾಕೆ ಗ್ಯಾಪಲ್ಲಿ ಇತ್ತು, ಇನ್ನೇನು ಯಾಕೆ ಪ್ರತಿಭಟನೆ ಯಾಕೆ ಅವಾಗ ಮಾಡಲಿಲ್ಲ ಇದನ್ನ? ಇದು ನೋಡಿ, ಪ್ರತಿಭಟನಾಕಾರ ಮಾಡಲಿ, ಮೋದಿ ಮರ್ಗಯ ಅಂತಂತಾರೆ, ಸಂಸತ್ತನ್ನು ಉರುಳಿಸ್ತೀವಿ ಅಂತಂತಾರೆ. ಆಮೇಲೆ ರಾವಣನ ಅಪಹರಿಸಿದ ಸೀತೆಯನ್ನ ಅಲ್ಲಿಗೆ ತಗೊಂಬಂದು ಇವ್ನು ಮಾರದ ರಾಮ ಅಂತ ಹೇಳ್ತಾರೆ. ಕೇಳಿದ್ರೆ ಸರ್ ಸ್ಲೋಗನ್ಗಳಲ್ಲಿ ಇವು ಎಲ್ಲ ಒಂದು ಕಡೆ ಇದು ರಾಜಕೀಯ ಪ್ರೇರಿತವಾಗಿ ಇದು ಪ್ರೊಟೆಸ್ಟ್ ಕನ್ವರ್ಟ್ ಆಗಿದೆ. ಇದು ಆಗಬಾರ್ದಾಗಿತ್ತು ಅನ್ನೋದು ನಮ್ಮ ಉದ್ದೇಶ ಸರ್. ಶಾಂತಿಯುತ ಪ್ರತಿಭಟನೆ ಮಾಡಲಿ. ಈ ರಾಜಕಾರಣಿಗಳೆಲ್ಲ ಸತ್ತೋಗ್ಬೇಕಾಗಿತ್ತು. ರಾಜಕಾರಣಿಗಳು ಸತ್ತೋಗಿ ಅವ್ರ ಬಾಡಿನಲ್ಲಿ ಅವ್ರ ಶವಗಳಲ್ಲಿ ಉಸಿರಿರಲ್ವಲ್ಲ, ಅದಕ್ಕೆ CJP ಅವರು ಬರೀ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಕೋಬೇಕಾಗಿತ್ತು. ಇದೇಷ್ಟೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ನೆಗೆದು ಬಿದ್ದು ಹೋಗಿದ್ದು. ಮಾಡಿ ನೀವು ಉಮೇಶ್ ಅವರೇ, ಕಾಂಗ್ರೆಸ್ ಸರಿ ಇಲ್ಲ ರೀ, ಕಾಂಗ್ರೆಸ್ ಸರಿ ಇಲ್ಲ. ಕೇಳಿಸ್ಕೊಳ್ಳಿ. JDS ಅನ್ನೋ ಪಕ್ಷ ಬದುಕಿದೆ ಅಲ್ವಾ ನಮ್ಮ ರಾಜ್ಯದಲ್ಲಿ? ಬದುಕಿದೆ. ಹೌದು. ಕಾಕ್ರೋಚ್ ಜನತಾ ಪಾರ್ಟಿ ಬಿಟ್ಬಿಡಿ, ಒಂದು ನಿಮಿಷ ಬಿಟ್ಬಿಡಿ. ಕಾಕ್ರೋಚ್ ಜನತಾ ಪಾರ್ಟಿ ಉದಯವೇ ಆಗಿಲ್ಲ, ಅವರು ಪ್ರೊಟೆಸ್ಟ್ ಮಾಡಲೇ ಇಲ್ಲ, ಹುಟ್ಟಲೇ ಇಲ್ಲ. ನೀವು ಹುಟ್ಟಿದ್ರಲ್ಲ, ಮಾಡ್ಬೇಕಾಗಿತ್ತು ನೀವು. ಸರ್, ಸಂಸತ್ತಿನ ಅಧಿವೇಶನ, ಏನೇ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಅಲ್ಲಿ ಅನೇಕ ತೀರ್ಮಾನಗಳು ತಗೋತಾ ಇದಾವೆ ಕೇಂದ್ರ ಸರ್ಕಾರ. ಆ ಸರ್ಕಾರದ ಅದನ್ನ ಡೈವೇಟ್ ಮಾಡಕ್ಕೋಸ್ಕರವಾಗಿ ಮಾಡ್ಕೊಡಿ ಅಂತ ಹುನ್ನಾರ ಇದು. ನೀವು ಬಿಜೆಪಿ ಭಜನಾ ಮಂಡಳಿ ಆಗ್ಬಿಟ್ಟು, ಬಿಜೆಪಿ ಭಜನೆ ಕೂಟ ಆಗ್ಬಿಟ್ಟು, ಅಲ್ಲಲ್ಲ JDS ಅಲ್ಲಿ ಎಸ್ ಅಂತ ಇಟ್ಕೊಂಡ್ಬಿಡಿ, ಸ್ಯಾಫ್ರೋನ್ ಅಂತ ಮಾಡ್ಕೊಂಡ್ಬಿಡಿ. ಸ್ಯಾಫ್ರೋನ್ ಎಸ್ ಅಂದ್ರೆ ಸೆಕ್ಯುಲರ್ ಅಲ್ಲ, ಎಸ್ ಅಂದ್ರೆ ಜನತಾದಳ ಕೇಸರಿ ಮಾಡ್ಕೊಂಡ್ಬಿಡಿ. ನೀವು ಬೆಟರ್ ಅದು. ನಾನು ಏನ್ ಹೇಳ್ತಿದ್ದೀನಿ ಗೊತ್ತಾ, ದೇಶದ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ದೆ. ಅಲ್ಲಲ್ಲ, ಪೂರ್ತಿ ಗೊತ್ತಲ್ಲ ಸರ್, ನಿಮಗೆ ಪೂರ್ತಿ ಗೊತ್ತಲ್ಲ. ನೀವೇನ್ ಕಡ್ದು ಕಟ್ಟಿ ಹಾಕಿದ್ರಿ ಹೇಳಿ. ಒಂದು ಖಂಡನೆ ಸರ್, ಒಂದ್ ನಿಮಿಷ. JDS ಇಂದ ಒಂದು ಪತ್ರದ A4 ಸೈಜಿನ ಒಂದು ಖಂಡನೆ. ಮಿಸ್ಟರ್ ನಾಲಾಯಕ್ ಧರ್ಮೇಂದ್ರ ಪ್ರಧಾನ್,
ನೀನು ಆ ಸೀಟಲ್ಲಿರೋಕ್ಕೆ ನಾಲಾಯಕು. ನಾನು ನಿನ್ನ ಮೈತ್ರಿ ಪಕ್ಷವಾಗಿಯೂ ಸನ್ಮಾನ್ಯ BJP ಕುಮಾರಣ್ಣ ಅವರ ಸರ್, ಒಂದ್ ನಿಮಿಷ ಕುಮಾರಣ್ಣ ಅವರಿಗೆ ಆಶ್ರಯದಾತ ಇಲ್ಲ. ಕುಮಾರಣ್ಣ ನೋಡಿ, ಅವರಿಗೆ ನೋಡಿ, ಇಲ್ಲಿ ಮಿನಿಸ್ಟರ್ಗಿರಿ ನೀವು ಕರುಣಿಸಿರುವ ಇಲ್ಲ, ನೀವು ಶ್ರೀಯುತ ನರೇಂದ್ರ ಮೋದಿ ಅವರೇ, ಬೇರೆ ನಿಮ್ಮ ವಿಚಾರವನ್ನ ಭಿಕ್ಷೆಯಲ್ಲಿ ಇದು ಬದುಕ್ತಾ ಮಾಡ್ತಾ ಇರ್ತಕ್ಕಂಥ ಇದ್ದೀರಾ. ನಾವು ನೋಡಿ ಸರ್, ಖಂಡಿಸ್ತಾ ಇದ್ದೀವಿ. ಹೇಳ್ಬೇಕಾಗಿತ್ತು ಸರ್ ಒಂದ್ ನಿಮಿಷ, ಕಾನೂನಿನ ಪ್ರಕ್ರಿಯೆಗಳಾಗಿದೆಯಲ್ಲ ಸರ್, ಇಲ್ಲಿವರೆಗೂ ಸಿಬಿಐ ತನಿಖೆ ಮಾಡ್ತಾ ಇದ್ದಾರಲ್ಲ ಸರ್. ಸರಿ, ಆಯ್ತು. ಹೌದು, ಒಂದ್ ಇನ್ನೇನ್ ನಿಮಿಷ, ಮಾಡಬೇಕಾಗಿತ್ತು? ಒಂದ್ ನಿಮಿಷ, ಒಂದ್ ನಿಮಿಷ, ಆಯ್ತು, ಏನ್ ಮಾಡಬೇಕಾಗಿತ್ತು ಹೇಳಿ? ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಈಗ ಕಾನೂನಿನ ಪ್ರಕ್ರಿಯೆ ಆಗಿದೆ, ಈಗ ಸಿಬಿಐ ತನಿಖೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಒಂದ್ ನಿಮಿಷ ಹಿಂದಿನ ಸರ್ಕಾರಗಳ ಟೈಮಲ್ಲೋ ಬೇರೆ ಈಗ ಈ ಸರ್ಕಾರದ ಟೈಮಲ್ಲೋ ಈಗ ಬಿಡದಿ ಟೌನ್ಶಿಪ್ ಆಯಿತು, ಯಾರು ರಾಜೀನಾಮೆ ಕೇಳಿದ್ರಿ ನೀವು? ಟೌನ್ಶಿಪ್ ಆಯ್ತು, ಯಾರು ರಾಜೀನಾಮೆ ಕೇಳಿದ್ರಿ? ರಾಜ್ಯ ಸರ್ಕಾರಕ್ಕೆ ರಾಜೀನಾಮೆ ಕೇಳಿದ್ವಿ ಅಲ್ವಾ? ಹೌದು. ನಿಮಗಾದ್ರೆ ಸರ್ಕಾರದ್ದೇ ರಾಜೀನಾಮೆ ಬೇಕಲ್ಲಿ. ಹೌದು. ಕೇಂದ್ರದಾಗ್ಬಿಟ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬಾರದು. ಆಯ್ತು. ಯಂಕ, ನಾಣಿ, ಸೀನಾ, ಸುಬ್ಬ, ಯಾರು ವಿರೋಧ ಸುಬ್ಬ, ಮಾಡ್ತಿಲ್ಲ? ಸೀತಾರಾಮ ರಾಜೀನಾಮೆ ಕೊಡ್ಬೇಕು ನಿಮಗೆ. ಬಿಡದಿಗೆ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರಾ? ಯಾರು ಅಲ್ಲಿ ಯಾರು ಮಾಡಕ್ ಕೊಟ್ಟಿರೋದಲ್ಲ ಬಿಡದಿ ಟೌನ್ಶಿಪ್ ನ? ಕುಮಾರಣ್ಣ ದೊಡ್ಡದಾಗಿ ಬರೆದುಬಿಟ್ಟು 4,500 ಕೋಟಿ ಪ್ಲಾನ್ ಮಾಡಿದ್ಯಾರು? ಅಲ್ಲ, ನಾವು ಅಷ್ಟೇ ನೋಟಿಫಿಕೇಶನ್ ಅಷ್ಟೇ ಸರಿ ಸರ್, ಈಗ ನಾನು ಕೇಳ್ತೀನಿ ನಿಮಗೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳುವುದು ಅಪರಾಧನ? ಸ್ಟಾಪ್ ಮಾಡಿದೀವಿ. ಕೇಳಿ ನೋಡೋಣ, ಕ್ಯಾಮರಾ ಮುಂದೆ ಇದೆ. ಧರ್ಮೇಂದ್ರ ಪ್ರಧಾನ್ ನೀನು ನಾಲಾಯಕ್ ಇದೆಯಾ ನೀನು? 20 ಹೇಳಿ ನೋಡೋಣ, ವರ್ಡ್ ಬಳಸಬೇಕು, ಅದೇ ವರ್ಡ್ ಬಳಸಬೇಕು ನೀವು. ಸರ್, ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್, ನೀನೊಬ್ಬ ನಾಲಾಯಕ್ಕು, ಅಸಮರ್ಥ, ನೀನು ಅನ್ಫಿಟ್ ಶಿಕ್ಷಣ ಮಂತ್ರಿ ಇದೆ ದೇಶದಲ್ಲಿ. 22 ಲಕ್ಷ ಮಕ್ಕಳ ಜೀವನ ಜೊತೆಯಲ್ಲಿ ಅವರ ಪೋಷಕರೊಂದಿಗೆ, ಅವರ ಟ್ಯೂಷನ್ ಒಂದಿಗೆ, ಅವರ ಹಣದೊಂದಿಗೆ ನೀನು ಆಟ ಆಡಿದ್ಯಾ? ನೀನ್ ನಾಲಾಯಕ್ಕು. ಕುಮಾರಣ್ಣ ಇದನ್ನ ಆಗ್ರಹ ಮಾಡಿ ನಿಮ್ ಜೊತೆ ನಾವು ನಿಂತ್ಕೋತೀವಿ ಕುಮಾರಣ್ಣ ಅಂತ ಹೇಳ್ಬಿಡಿ ನೋಡೋಣ. ನಿಮ್ಗೆ ನೀವು ನಿಜವಾದ ಒಬ್ಬ ಈ ದೇಶದ ಪ್ರಜೆ ಆದ್ರೆ ಆ ಮಾತು ಹೇಳ್ಬಿಡಿ ನೋಡೋಣ. ಇಲ್ಲದೆ ಇದ್ರೆ ಯು ಆರ್ ಇನ್ ಫೇವರ್ ಆಫ್ ಧರ್ಮೇಂದ್ರ ಪ್ರಧಾನ್ ಅಂತ. ಒಂದ್ ನಿಮಿಷ ಕೇಳಿ, ನಾವು ಬಿಜೆಪಿ ಮೈತ್ರಿ ಸರ್ಕಾರ ಎದೆ ಮುಟ್ಕೊಂಡು ಮಾತಾಡಿ, ಎದೆ ಮುಟ್ಕೊಂಡು ಮಾತಾಡಿ. ಮಕ್ಕಳಿಗೆ ಅನ್ಯಾಯ ಆಗಿದೆ ಸರ್, ಅದ್ರಲ್ಲಿ ಹೇಳ್ರಿ, ನಾನು ಹೇಳಿದ್ದೇನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ ಹೇಳಿ ನೋಡೋಣ. ನೀವು ಅಲ್ಲಿ ಯಾವನೋ ಅಲ್ಲಿ ಅಲ್ಲಿರೋದೇನು ಗೊತ್ತು ಹಿಡ್ದಿರೋದು ಯಂಕ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಯಾವನೋ ಇದ್ದ, ಅಲ್ಲಿ ಯಾರೋ ನಾಣಿ ಇದ್ದ. ಸರ್ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಂಕ, ನಾಣಿ, ಸೀನಾ ಕೋಟ್ಯಾಂತರ ರೂಪಾಯಿ ಪ್ರಶ್ನೆ ಪ್ರಯತ್ನಕ್ಕೆ ಮರಕ್ಕಾಗಲ್ಲ. ಅದ್ರಿಂದ ಒಬ್ಬ ಇರ್ತಾನೆ. ರಾಮ ಮಂದಿರದ ಉಂಡಿಲು ಅದೇ ಕಥೆನೆ. 13 ಜನ ಪ್ರೊಫೆಸರ್ ಅರೆಸ್ಟ್ ಮಾಡಿದ್ರು ಸರ್. ಹೌದು ಸರ್, ಶಿಕ್ಷಣ ಮಂತ್ರಿ ಏನ್ ಮಾಡೋಣ? ಶಿಕ್ಷಣ ಮಂತ್ರಿ ಇಲ್ಲ ಅಲ್ಲಿ, ಇರ್ಲಿ ಶಿಕ್ಷಣ ಮಂತ್ರಿ. ನೋಡಿ ಪಾಪ ನಿಮ್ಗೆ ಧೈರ್ಯ ಇಲ್ಲ ಧೈರ್ಯ. ಉಮೇಶ್ ಅವ್ರದ್ದು ಮುಗೀತು, ಜಂಗಾಬಲ ಹುಡುಗಿ ಓಟ ಆಯ್ತು ಉಮೇಶ್ ಅವ್ರದ್ದು. ಪುಕ್ಕಲು ಪಾರ್ಟಿ ನಿಮ್ದು, ಪುಕ್ಕಲು ಪಾರ್ಟಿ. ಅಯ್ಯೋ ಇನ್ನು 2 ವರ್ಷ ಕುಮಾರಣ್ಣಂದು. ಕುಮಾರಣ್ಣ 2 ವರ್ಷ ಮಿನಿಸ್ಟರ್ ಆಗಿರ್ತಾರೆ ಪಾಪ. ಅಯ್ಯೋ ಪಾಪ, ಇದು ಬಿಡ್ಲಿ. ಈ ದಾಸ್ಯದಲ್ಲಿ ಬದುಕ್ತಾ ಇದ್ದೀರಿ. ದಾಸ್ಯ ಮೈತ್ರಿ ಅಲ್ಲ ಸರ್ ನಿಮ್ದು, ದಾಸ್ಯ ನಿಮ್ದು. ರಾಜೀನಾಮೆ ಕೊಟ್ಟು ಬಂದ ದಾಸ್ಯ ಪಾರ್ಟಿ ನಿಮ್ದು, ಮೈತ್ರಿ ಅಲ್ಲ ನಿಮ್ದು, ದಾಸ್ಯ. ನಮ್ಮನ್ನ ಆ ಮಾತು ವಾಪಸ್ ತಗೋಬೇಕು ನೀವು. ಹೇಳಿ ಮತ್ತೆ ರಾಜೀನಾಮೆ ಕೊಡು ಅಂತ ಹೇಳಿ ನೋಡೋಣ. ಹೇಳ್ರಿ, ಬಳಸ್ಬೇಡಿ ಸಾಕು ಸರ್. ನಿಮ್ಮ ಪ್ರಶ್ನೆ ಕೇಳಲ್ಲ ನಾನು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡು ಅಂತ ಪರಿಸ್ಥಿತಿ ಇಲ್ಲ. ಸದನ ಚರ್ಚೆ ಮಾಡಬೇಕು. ಬಿಡಿ, ಚರ್ಚೆ ಮಾಡಿಸಿ. ಅರ್ಥ ಆಯ್ತಾ ನಿಮಗೆ? ಯು ಆರ್ ಇನ್ ಸೇಫ್ ಗಾರ್ಡ್ ಆಫ್ ಧರ್ಮೇಂದ್ರ ಪ್ರಧಾನ್. ನಿಮಗೆ ಧರ್ಮೇಂದ್ರ ಪ್ರಧಾನ್ ಜನತಾ ರಕ್ಷಣಾ ಪಾರ್ಟಿ ಒಳಗಡೆ ನೀವು ವಿದ್ಯಾರ್ಥಿಗಳ ಮುಖಾಂತರ ಕಾಂಗ್ರೆಸ್ ಪಾರ್ಟಿ